ಮೊದಲು ಐಎಸ್ಡಿ ಬಂದು ನಂತರ ಸಿಸಿಬಿಗೆ ಹೋದಂತ ಕೇಸ್. ಈ ಪ್ರಕರಣ ಮೊದಲು ಐಎಸ್ಡಿಗೆ ಬರುತ್ತೆ, ಆ ಬಳಿಕ ಸಿಸಿಬಿಗೆ ಹೋಗುತ್ತೆ. ಮೊದಲು ಪ್ರಕರಣ ಬಂದಿದ್ದು ಐಎಸ್ಡಿ ವಿಭಾಗದ ಮೆಟ್ಟಿಲಿಗೆ, ಆದ್ರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಆ ನಂತರದಲ್ಲೇ ಸಿಸಿಬಿ ಪಾಲಾಗುತ್ತೆ ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿಯ ಕೇಸ್. ಮೊದಲು ಗಮನಿಸ್ತಾ ಹೋಗಬೇಕಾಗುತ್ತೆ, ಸಿಸಿಬಿ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಾಗ, ಮೊದಲು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಇದು ಒಂದು ರೀತಿ ಬಹುದೊಡ್ಡ ಸವಾಲು ಸಿಸಿಬಿಗೆ ಎದುರಾಗುತ್ತೆ. ಸಿಸಿಬಿ ಪಾಲಾದ ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿಯ ಕೇಸ್, ಆ ಒಂದು ಕೇಸನ್ನು ಭೇದಿಸೋದಕ್ಕೆ ಮುಂದಾದಂತಹ ಸಿಸಿಬಿಗೆ ಹಲವಾರು ಸವಾಲುಗಳು, ಚಾಲೆಂಜ್ಗಳು ಎದುರಾಗುತ್ತೆ. ಪ್ರಮುಖವಾಗಿ ಈತ ಹೇಗೆಲ್ಲ ತನ್ನ ಚಾಲಾಕಿತನವನ್ನು ತೋರಿಸ್ತಾ ಇದ್ದ ಅನ್ನೋದರ ಕುರಿತಾದಂತಹ ಒಂದಷ್ಟು ವಿಚಾರಗಳು ಸ್ವತಃ ಸಿಸಿಬಿಯ ನಿದ್ದೆಗೆಡಿಸುತ್ತೆ, ಅಕ್ಷರಶಃ ಬೆಚ್ಚಿ ಬೀಳಿಸುತ್ತೆ ಸಿಸಿಬಿಯನ್ನ. ಪ್ರಮುಖವಾಗಿ ಬಿಟ್ಕಾಯಿನ್ ಧೂಳಿನ ಅಡಿಯಲ್ಲಿ ಅಡಗಿದ್ದ ಸತ್ಯವನ್ನು ಬಯಲು ಮಾಡಬೇಕು ಅಂತಂದಾಗ ಸಿಸಿಬಿಗೆ ಇದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಮೊದಲು ಐಎಸ್ಟಿ ಈ ಪ್ರಕರಣ ಭೇದಿಸುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು, ಆದರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತಂದಾಗ ಸಹಜವಾಗಿ ಸಿಸಿಬಿಯ ಪಾಲಾಗುತ್ತೆ ಈ ಪ್ರಕರಣದ ತನಿಖೆ. ಸಿಸಿಬಿ ಈ ಒಂದು ಪ್ರಕರಣವನ್ನು ಭೇದಿಸುವುದಕ್ಕೆ ಹೊರಟಾಗ ಎದುರಾದಂತಹ ಸವಾಲುಗಳು ಹಲವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.